ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಸೈಜ್ ಆಗಲಿ ಅನಾರ್ಕಲಿ ಹೇಗೆ ಕಟ್ ಮಾಡ್ಕೊಳ್ಳೋದು ಕಲಿ. ಸೊ ಅನಾರ್ಕಲಿ ಡ್ರೆಸ್ಗೆ ಟಾಪ್ ಪಾರ್ಟ್ ಬೇರೆ, ಬಾಟಮ್ ಪಾರ್ಟ್ ಬೇರೆ ಬರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಹಿಂದಿನ ವಿಡಿಯೋ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಚಾನಲ್ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ನಾನು ಪ್ರತಿ ದಿವಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅವಾಗ ನೋಡ್ಬೋದು. ಈ ಹಿಂದೆ 2 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಬಗ್ಗೆ. ಒಂದು ಏನೇನು ಮೆಜರ್ಮೆಂಟ್ ಬೇಕು ಅಂತ, ಇನ್ನೊಂದು ಇದ್ರದ್ದು ಏನು ಟಾಪ್ ಪಾರ್ಟ್ ಬರುತ್ತೆ ಕಂಪ್ಲೀಟ್ ಕಟಿಂಗ್, ಅದರಲ್ಲಿ ಯೋಕ್ ಡಿಸೈನ್ ಕೂಡ ಆಗಿದೆ. ಸೊ ಅದು ನಿಮಗೆ ಸಿಗುತ್ತೆ. ಸೊ ಈಗ ಅದರದ್ದೇ ಮುಂದುವರೆದ ಭಾಗ ಬಾಟಮ್ ಪಾರ್ಟ್, ಸೊ ಕಲಿನ. ಸೊ ಇದನ್ನ ಸಪ್ರೇಟ್ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಯಾವುದೇ ಮೆಷರ್ಮೆಂಟ್ ಆಗಲಿ ಫಾರ್ಮುಲಾ ಇದೆ ಒಂದು. ಸೊ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯಾವುದೇ ಮೆಷರ್ಮೆಂಟ್ ಆದ್ರೂ ನೀವು ಕಲೀಸ್ನ ಈಸಿಯಾಗಿ ಆರಾಮಾಗಿ ಕಟಿಂಗ್ ಮಾಡ್ಕೊಳ್ಬಹುದು. ಹೇಗೆ ಅಂತ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಇದು 3 ಮೀಟರ್ ಬಟ್ಟೆ ಇದೆ. ಕಲಿಗೆ ನೀವು ಎಷ್ಟು ಬಟ್ಟೆ ಯೂಸ್ ಮಾಡ್ಕೊಂಡ್ರು 5 ಮೀಟರ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಕಲೀಸಲ್ಲಿ 8 ಕಲಿ, 12 ಕಲಿ, 32 ಕಲಿ, ಸೊ 16 ಕಲಿ, 38 ಕಲಿ, ಈ ತರ ಎಲ್ಲ ಬೇರೆ ಬೇರೆ ತರ ಬರುತ್ತೆ. ಸದ್ಯಕ್ಕೆ ನಾನು ಇಲ್ಲಿ ಮಾಡ್ತಾ ಇರೋದು 12 ಕಲಿ, ಓಕೆನಾ? ಫ್ರಂಟ್ ಪಾರ್ಟ್ ಅಲ್ಲಿ 6, ಬ್ಯಾಕ್ ಪಾರ್ಟ್ ಅಲ್ಲಿ 6. ಸೊ ಇದು ಟೋಟಲ್ 3 ಮೀಟರ್ ಬಟ್ಟೆ ಇದೆ. ಸೊ 3 ಮೀಟರ್ ಬಟ್ಟೆ ನಾವೇನ್ ಕಲಿಗೆ ಕಟ್ ಮಾಡ್ಕೊಳ್ತೀವಿ ಅದು ಇಂಚಸ್ ಅಲ್ಲಿ ಎಷ್ಟು ಬರುತ್ತೆ ಅಂತ ಫಸ್ಟ್ ನಾವು ಮೆಷರ್ ಮಾಡ್ಕೊಬೇಕು. ಇಂಚ್ ವೈಸ್ ಅಲ್ಲಿ ನೋಡಿ, ಇದು ಡಬಲ್ ಫೋಲ್ಡ್ ಅಲ್ಲಿ ಇದೆ. 3 ಮೀಟರ್ ಇದೆ, ಡಬಲ್ ಫೋಲ್ಡ್ ಇದೆ. ಸೊ ಡಬಲ್ ಫೋಲ್ಡ್ ಅಲ್ಲಿ ಎಷ್ಟು ಇಂಚ್ ಬರ್ತಾ ಇದೆ? ಸೊ 60 ಇಂಚು ಅಂತ ಅಂದ್ರೆ ಇದು ಡಬಲ್ ಫೋಲ್ಡ್ ಅಲ್ಲಿ ಇರೋದ್ರಿಂದ 120 ಇಂಚ್ ಆಗುತ್ತೆ, ಆಯ್ತಾ? ಸೊ 120 ಇಂಚು ನೆನ್ಪಿಟ್ಕೊಳ್ಳಿ. ಸೊ ಇದು ಏನಕ್ಕಂದ್ರೆ ಇದು ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಸೈಜ್ ಆಗಲಿ ನೀವು ಕಲಿ ಎಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು ಅನ್ನೋದು ಫಾರ್ಮುಲಾ ಒಂದಿದೆ. ಸೊ ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನಿವಾಗ ಮಾಡ್ತಾ ಇರೋದು 12 ಕಲಿ, ಓಕೆನಾ? 12 ಕಲಿ ಮಾಡ್ತಾ ಇರೋದು. ಸೊ ಬಟ್ಟೆ ನಮಗೆ 120 ಇಂಚ್ ಇದೆ, ಓಕೆನಾ? ಸೊ ಈಗ ಇದನ್ನ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು 2 ಫೋಲ್ಡ್ ಅಲ್ಲಿ ಇದೆ ಆಲ್ರೆಡಿ. ಸ್ಯಾರಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋಂಥದ್ದು ನೋಡ್ಬೋದು ನೀವು. ಸ್ಯಾರಿನಲ್ಲಿ ಹಾಕಿರೋ ಫಾಲ್ ಕೂಡ ನೀನು ತೆಗ್ದಿಲ್ಲ. ಸೊ ಅದು ಆಮೇಲೆ ನಾನು ರಿಮೂವ್ ಮಾಡ್ಕೊಳ್ತೀನಿ. ಸೊ 4 ಫೋಲ್ಡ್ ಅಲ್ಲಿ ಹಾಕಿದ್ದೀನಿ. ಫ್ಲಾಟ್ ಆಗಿ ಹಾಕೊಳ್ಳಿ. 4 ಫೋಲ್ಡ್ ಅಲ್ಲಿ ಹಾಕೊಂಡಿದ್ದೀನಿ. ಈಗ ಇದನ್ನ ಇನ್ನೊಂದು ಫೋಲ್ಡ್ ಮಾಡೋಣ ಈ ರೀತಿ. ಸೊ ಇನ್ನೊಂದು ಫೋಲ್ಡ್ ಮಾಡೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಮೆಷರ್ಮೆಂಟ್ ಅದು ಹೇಳಿದ್ದೆ. ಸೊ ಮೆಷರ್ಮೆಂಟ್ ಇದು ನಂದು. ಸೊ ಇದರಲ್ಲಿ ಕಂಪ್ಲೀಟ್ ನಾನು ಏನು ಈ ಅನಾರ್ಕಲಿ ಡ್ರೆಸ್ ಮಾಡ್ತಾ ಇದ್ದೀನಿ, ಈ ಅನಾರ್ಕಲಿ ಡ್ರೆಸ್ದು ಫುಲ್ ಟೋಟಲ್ ಲೆಂತ್ ಬಂದು 47 ಇಂಚು. ಸೊ ಅದರಲ್ಲಿ ಟಾಪ್ ಲೆಂತ್ ಬಂದು 14 ಇಂಚಿಗೆ ರೆಡಿ ಮಾಡಿದ್ದೀನಿ. 47ರಲ್ಲಿ 14ನ ಮೈನಸ್ ಮಾಡಬೇಕು. ಸೊ ಅಲ್ಲಿಗೆ ನಮಗೆ ಸಿಗುವಂಥದ್ದು 33 ಇಂಚು. ಸೊ ನೋಡಿ, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಕ್ಯಾಲ್ಸಿಲಿ. ಟೋಟಲ್ 47 ಇಂಚು ಫುಲ್ಲು ನನ್ನ ಏನು ಅನಾರ್ಕಲಿ ಡ್ರೆಸ್ ಇದೆ ಅದ್ರದ್ದು ಲೆಂತ್. ಅದರಲ್ಲಿ 14 ಇಂಚು ಆಲ್ರೆಡಿ ನಾವು ಟಾಪ್ ಕಟಿಂಗ್ ಮಾಡ್ಕೊಂಡಿದೀವಿ. ಸೊ 47ರಲ್ಲಿ ಮೈನಸ್ 14 ಇಂಚು ಮಾಡಿದ್ರೆ ಸೊ ಇಸ್ ಈಕ್ವಲ್ ಟು 33 ಇಂಚು ಬರುತ್ತೆ. ಸೊ 33 ಇಂಚಿಗೆ ನಾವು ಇವಾಗ ಕಲ್ಲಿ ಕಟ್ ಮಾಡ್ಕೊಳ್ಬೇಕು, ಆಯ್ತಾ? ಸೊ ಈಗ 33 ಇಂಚು ಬಂದಿದೆ, ರೆಡಿ ಬರಬೇಕು 33 ಇಂಚು. ಸೊ ಬಾಟಮ್ ಅಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಪ್ಲಸ್ 1 ಇಂಚು, ಮೇಲ್ಗಡೆ 1/2 ಇಂಚು ಟಾಪ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಕೆ. ಸೊ ಟೋಟಲ್ 1.5 ಇಂಚು ಆ್ಯಡ್ ಮಾಡಬೇಕು. ಸೊ 33, 1.5, 34.5 ಆಗುತ್ತೆ. ಸೊ ಇಲ್ಲಿ ನಾನು ಅದನ್ನ 35 ಇಂಚು ರೌಂಡ್ ಫಿಗರ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಸೊ ಟೋಟಲ್ ನಾನೀಗ 35 ಇಂಚು ಉದ್ದಕ್ಕೆ ಕಲಿ ಕಟ್ ಮಾಡ್ಕೊಳ್ಬೇಕು. ನೋಡೋಣ, ನೋಡಿ. ಸೊ ಇಲ್ಲಿಂದ 35 ಇಂಚು ಇಲ್ಲಿಗೆ ಬರ್ತಾ ಇದೆ. ಸೊ ಇಲ್ಲಿಗೆ ಮಾರ್ಕ್ ಹಾಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಇರುವಂತದ್ದು ಕಟ್ ಮಾಡಿ ತೆಗಿತಾ ಇದೆ.
ಸೊ ಈಗ ನಾವು ಕಲಿ ಕಟ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ, ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಯಾವುದೇ ಆಗ್ಲಿ ಕಲೀಸು ಎಷ್ಟು, ನಾನೀಗ 12 ಕಲಿದು ಮಾಡ್ತಾ ಇರೋದು. ಓಕೆನಾ, 12 ಕಲಿಗೆ ನಾವಿವಾಗ ಮೇಲ್ಗಡೆ ನಮ್ಮ ಸೊಂಟದ ಹತ್ರ ಏನ್ ಬರುತ್ತೆ ಅದನ್ನ ನಾವು ಕಟಿಂಗ್ ಮಾಡ್ಕೊಳಕ್ಕೆ, ಈ ಪೋರ್ಷನ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಪೋರ್ಷನ್ ಚಿಕ್ಕದ್ ಬರುತ್ತೆ, ಈ ಪೋರ್ಷನ್ ದೊಡ್ಡದು ಬರುತ್ತೆ. ಸೊ ಈಗ ಈ ಪೋರ್ಷನ್ ನಾವು ಫಸ್ಟ್ ಕಟ್ ಮಾಡ್ಕೊಬೇಕು. ಫಾರ್ಮುಲಾ ಇದೆ. ಈಗ ನಾನ್ ಮಾಡ್ತಾ ಇರೋದು 12 ಕಲಿ ಅಲ್ವಾ, 12 ಕಲಿ. ಸೊ ನಂದು ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಎಷ್ಟಿದೆ, 39 ಇಂಚಿದೆ. ಸೊ 39 ಇಂಚು, 39 ಇಂಚಿನ 12ರಿಂದ ಡಿವೈಡೆಡ್ ಬೈ ಮಾಡಬೇಕು. ನೋಡಿ ಈಗ ಇನ್ನೂ ಸರಿ ತೋರಿಸ್ತೀನಿ. ಸೊ 39 ಇಂಚು ನನ್ನ ಸೊಂಟದ ಸುತ್ತಳತೆ. ಸೊ ಡಿವೈಡೆಡ್ ಬೈ ನಾನ್ ಮಾಡ್ತಾ ಇರೋದು 12 ಕಲಿ. ಸಪೋಸ್ ಇಲ್ಲಿ ನೀವು 16 ಕಲಿ ಮಾಡ್ತಿದ್ರೆ 16ರಿಂದ ಡಿವೈಡೆಡ್ ಬೈ ಮಾಡಬೇಕು. ಆ ರೀತಿ 8 ಕಲಿ ಮಾಡ್ತಾ ಇದ್ರೆ 8ರಿಂದ ಡಿವೈಡೆಡ್ ಬೈ ಮಾಡಬೇಕು. ಓಕೆನಾ, ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನನಗೆ ಬಂದಿದೆ ನೋಡಿ, ಇನ್ನೊಂದ್ಸರಿ ನಾನು ಹೇಳ್ತೀನಿ. 39 ಇಂಚು ನನ್ನ ಸೊಂಟದ ಸುತ್ತಳತೆ. ಸೊ ಡಿವೈಡೆಡ್ ಬೈ 12ರಿಂದ ಡಿವೈಡೆಡ್ ಬೈ ಮಾಡಿದಾಗ ನನಗೆ ಬಂದಿದೆ 3/4 ಇಂಚು. ಸೊ 3/4 ಬಂದಿದೆ. 3/4ಗೆ ಪ್ಲಸ್ 1 ಇಂಚ್ ಆಡ್ ಮಾಡ್ಕೊಳ್ಬೇಕು. ಏನಕ್ಕಂದ್ರೆ ಕಲೀಸ್ ಏನಿದೆ ಆ ಕಡೆ ಈ ಕಡೆ ಎರಡು ಸೈಡ್ ಅಟ್ಯಾಚ್ ಮಾಡ್ತೀವಿ. ಸೊ ಆ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಬೇಕಾಗುತ್ತೆ. ಸೊ ಟೋಟಲ್ 1 ಇಂಚು. 3/4ಗೆ 1 ಇಂಚು ಪ್ಲಸ್ ಮಾಡಿದ್ರೆ ಸೊ 4/4 ಆಗುತ್ತೆ. ಈಗ ನಮ್ಮ ಕಲಿ ಮೇಲ್ಗಡೆ ಸೊಂಟದ ಭಾಗ ಏನಿದೆ ಅಲ್ಲಿ ಬಂದು 4/4 ಆಗುತ್ತೆ. ಸೊ ಇಲ್ಲಿಂದ 4/4ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ನೆಕ್ಸ್ಟ್ ಬಾಟಮ್ ಅಲ್ಲಿ ಎಷ್ಟು ಬೇಕು ಅಂತ ಅಲ್ವಾ. ಬಾಟಮ್ ಅಲ್ಲಿ ನಮ್ಗೆ ಬಟ್ಟೆ ಏನಿದೆ ಸೊ ಅದ್ರಲ್ಲಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಈಗ ನಮ್ದು ಎಷ್ಟಿದೆ, ನಾನು ಫಸ್ಟೇ ನಿಮ್ಗೆ ಮೆಷರ್ ಮಾಡಕ್ ಹೇಳಿದೆ, 120 ಇಂಚ್ ಇದೆ. ಸೊ 12ರಿಂದ ಏನ್ ಕಲಿ ಬರುತ್ತೆ, ಕೆಳಗಡೆನೂ ಅಷ್ಟೇ 12 ಕಲಿ ಬರೋದು, ಅದಕ್ಕಿಂತ ಜಾಸ್ತಿ ಬರಲ್ಲ. ಮೇಲ್ಗಡೆ 12 ಕಲಿ ಅಂತ ಡಿಸೈಡ್ ಆದ್ಮೇಲೆ ಬಾಟಮ್ ಅಲ್ಲೂ ಅಷ್ಟೇ ಇರುತ್ತಲ್ವಾ. ಸೊ 120 ಇಂಚಿನ ಡಿವೈಡೆಡ್ ಬೈ 12. ಸೊ 12ರಿಂದ ನಾವು ಇವಾಗ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಯ್ತಾ, 120 ಡಿವೈಡೆಡ್ ಬೈ 12. ಸೊ ಈಸ್ ಈಕ್ವಲ್ ಟು 10 ಇಂಚು ಬರ್ತಾ ಇದೆ. ಸೊ ಈ ರೀತಿ ಒಂದು ಫೋಲ್ಡ್ ಮಾಡಿದ್ಮೇಲೆ ಇದನ್ನ ಮತ್ತೊಂದು ಫೋಲ್ಡ್ ಮಾಡೋಣ. ಈ ರೀತಿ. ಸೊ ಕ್ಲೋಸ್ ನನ್ನ ಸೈಡ್ ಇದೆ, ಈ ಕಡೆನೂ ಕ್ಲೋಸಸ್ ಇದೆ, ಓಪನ್ ಇದೆ. ಯಾವ ಸೈಡ್ ಇಟ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ, ಸೊ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡ್ ಇರುತ್ತೆ. ಸೊ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ಫೋಲ್ಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ. ಇದು 2 ಫೋಲ್ಡ್. ಓಕೆನಾ, 2 ಫೋಲ್ಡಲ್ಲಿ ಇದೆ ನೋಡಿ, 2 ಲೇಯರಲ್ಲಿ ಇದೆ. ಆಯ್ತಾ, ಸೊ ಈಗ ಇದನ್ನ ಈ ರೀತಿ ಒಂದು ಫೋಲ್ಡ್ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋಣ. ಸೊ 4 ಲೇಯರ್ ಆಗುತ್ತೆ ನೋಡಿ. ಈ ತರ ಫೋಲ್ಡ್ ಮಾಡ್ಕೊಂಡಾಗ ಇಲ್ಲಿ ನೋಡಿ 1 2 3 4 ಲೇಯರ್ ಆಯ್ತು. ಈಗ ಕರೆಕ್ಟಾಗಿ ಇಟ್ಕೊಂಡ್ಬಿಡೋಣ ಬಟ್ಟೆ, ಇಲ್ಲಾಂದ್ರೆ ಕಲೀಸ್ ನೀಟಾಗಿ ಬರಲ್ಲ. ಬಟ್ಟೆ ಜಾಸ್ತಿ ಇತ್ತು ಅಂತ ಆದ್ರೆ ಏನೋ ಪ್ರಾಬ್ಲಮ್ ಆಗಲ್ಲ, ಪ್ರಾಬ್ಲಮ್ ಆದ್ರೂ ಅದು ಸಾಲ್ವ್ ಮಾಡ್ಕೋಬಹುದು. ಬಟ್ ಬಟ್ಟೆ ಕಡಿಮೆ ಇದ್ದಾಗ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಕಲಿ ಒಂದು ಕಟ್ ಮಾಡ್ಕೊಳ್ಳೋದೊಂದು ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ನೀಟಾಗಿ ಬರುತ್ತೆ. ಸೊ ಈ ತರ ಒಂದು ಫೋಲ್ಡ್ ಆಯ್ತು. ಈಗ ಮತ್ತೊಂದು ಫೋಲ್ಡ್. ಸೊ ಈಗ ನಮ್ಗೆ ಸೊಂಟದ ಮೇಲೆ ವೇಸ್ಟ್ ರೌಂಡಿಗೆ ಎಷ್ಟು ಬಂದಿದೆ, 4/4 ಬಂದಿದೆ. ಬಾಟಮ್ ರೌಂಡಿಗೆ ಎಷ್ಟು ಬಂದಿದೆ, 10 ಇಂಚ್ ಬಂದಿದೆ ಅಲ್ವಾ. ಸೊ ಈಗ ಈ ರೀತಿ ಫೋಲ್ಡ್ ಮಾಡಿ ಹಾಕೊಂಡಾಗ ನಮಗೆ 4/4 ಏನ್ ಬಂದಿದೆ ನೋಡಿ. ಫಸ್ಟ್ ವೇಸ್ಟ್ ರೌಂಡ್ ಕಡೆ ತೋರಿಸ್ತೀನಿ. ಇಲ್ಲಿ 4/4 ಏನ್ ಬಂದಿದೆ, 4/4 ಅರ್ಧ ಅಂದ್ರೆ 2/4 ಅನ್ಕೋಣ. 1/4 ಇಂಚು ಒಂಚೂರು ವೇರಿಯೇಷನ್ ಅದೇನಾಗಲ್ಲ, ಏನಕ್ಕಂದ್ರೆ 1/4 ಇಂಚಲ್ಲಿ ಅರ್ಧ ಮಾಡೋದು ಕಷ್ಟ. ಸೊ ಅದನ್ನ 4.25 ಅಂತ ಅನ್ಕೊಂಡು ಅದ್ರಲ್ಲಿ ಅರ್ಧ ಮಾಡ್ಕೊಂಡು 2/4ಗೆ ನಾವ್ ಇಲ್ಲಿ ಮಾರ್ಕ್ ಹಾಕೋಣ, 2/4ಗೆ. ಓಕೆನಾ, ಅದಾದ್ಮೇಲೆ ಬಾಟಮ್ ಅಲ್ಲಿ ನಮ್ಗೆ ಎಷ್ಟು ಬಂದಿದೆ, 10 ಇಂಚ್ ಬಂದಿದೆ. 10 ಇಂಚಲ್ಲಿ ಅರ್ಧ 2 ಭಾಗ ಮಾಡ್ಕೊಬೇಕು. ಎಷ್ಟು ಬರುತ್ತೆ 10 ಇಂಚಲ್ಲಿ ಅರ್ಧ ಅಂದ್ರೆ 5 ಬರುತ್ತೆ. ಸೊ ಇಲ್ಲಿ ನಾನು 5ಗೆ ಮಾರ್ಕ್ ಹಾಕೋತೀನಿ. ಏನಕ್ಕೆ ಅಂತ ಅಂದ್ರೆ ನೋಡಿ, ಈ ಸೈಡ್ ಅಲ್ಲಿ ಫೋಲ್ಡೆಡ್ ಇದೆ. ಸೊ ಓಪನ್ ಆದಾಗ ನಮ್ಗೆ ಏನು ಕ್ಯಾಲ್ಕುಲೇಷನ್ ಮಾಡಿದೀವಿ ಅದು ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಈಗ ಇದನ್ನ ಏನ್ ಮಾಡ್ಕೊಳ್ಳೋಣ, ಲೈನ್ ಹಾಕೊಳ್ಳೋಣ. ನಿಮಗೆ ತೋರಿಸ್ತೀನಿ, ಎಲ್ಲ ತೆಗೆದು ತೋರಿಸಿದ್ಮೇಲೆ, ಓಪನ್ ಮಾಡಿ ತೋರಿಸಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಈ ತರ ಬಂದಿದೆ ಅಲ್ವಾ.
ಸೊ ಇಲ್ಲಿ ಕ್ಲೋಸ್ ಇದೆ, ಇಲ್ಲಿ ಎಷ್ಟು ಇದೆ ಅಷ್ಟು ಕ್ಲೋಸ್ ಇದೆ. ಓಪನ್ ಮಾಡಿದಾಗ ನಮ್ಗೆ ಇಲ್ಲಿ ಎಷ್ಟು ಬೇಕು 10 ಇಂಚು ಅಷ್ಟು ಬರುತ್ತೆ. ಸೊ ಇಲ್ಲಿ ನಮ್ಗೆ ಎಷ್ಟು ಬೇಕು 4 ಕಾಲ್ 4.25 ಅದಷ್ಟು ಬರುತ್ತೆ. ಬೇರೆ ಸ್ಟಿಚಿಂಗ್ ಮಾಡುವಾಗ 1/4 ಇಂಚಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ, ಅವಾಗ ಒಂಚೂರು 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಮುಗೀತು. ಅದಾದ್ಮೇಲೆ ಇವಾಗ ಈ ಸೈಡು, ಸೊ ಇಲ್ಲಿಂದ ಇವಾಗ ವೇಸ್ಟ್ ರೌಂಡ್ ಇಲ್ಲಿಂದ 2 ಕಾಲ್ಗೆ ಮಾರ್ಕ್ ಹಾಕೋಣ. ಇಲ್ಲಿ ಬಟ್ಟೆ ಕಡಿಮೆ ಇದೆಯಲ್ಲ ನೋಡಿ, ಇಲ್ಲಿಂದ ಈ ಲೈನ್ಗೆ 2 ಕಾಲ್ ಬರುತ್ತೆ. ಸೊ ಇಲ್ಲಿ 5 ಇಂಚಿಗೆ ಮಾರ್ಕ್ ಹಾಕೋಣ. ನೋಡಿ ಇದು 5 ಇಂಚಿಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಸೊ ಇದನ್ನ ಕಟ್ ಮಾಡ್ಕೊಂಡ್ರೆ ನೀಟಾಗಿ ನಮ್ಗೆ 2 ಸೈಡ್ದು ಬಂದ್ಬಿಡುತ್ತೆ. ಸಪೋಸ್ ನನಗೆ ಇಲ್ಲಿ ಕರೆಕ್ಟಾಗಿ ಬಂತು, ನೀವು ಕಟ್ ಮಾಡುವಾಗ ಎಕ್ಸ್ಟ್ರಾ ಬಂದ್ರೆ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಾಕಿ ಅಷ್ಟೇ. ನೋಡಿ ಈ ತರ ಬಂದಿದೆ. ಈಗ ಇದನ್ನ ಓಪನ್ ಮಾಡಿದಾಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಷ್ಟಕ್ಕೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಮೆಷರ್ ಮಾಡಿ ತೋರಿಸ್ತೀನಿ. ಸೊಂಟದ ಹತ್ರ 4.25, ಬಾಟಮ್ ಅಲ್ಲಿ 10 ಇಂಚು. ಸೊ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ಎಷ್ಟಿದೆ ನಮಗೆ ಬೇಕಾಗಿರೋದು 12 ಕಲಿ. ಓಕೆನಾ, 1 2 3 4 5 6 7 8 ಫೋಲ್ಡ್ ಮಾಡಿದ್ವಿ, 8 ಕಲಿ ಬಂದಿದೆ. ಸೊ ಇನ್ನು ನಮಗೆ ಬೇಕಾಗಿರೋದು 4 ಕಲಿ. ಸೊ ಇದ್ರಲ್ಲಿ ನೋಡಿ ಇದನ್ನು ಅಷ್ಟೇ, ಈ ಸೈಡು ಫೋಲ್ಡೆಡ್ ಅಲ್ಲಿ ಇದೆ. ಕಲೀಸ್ ಜಾಸ್ತಿ ಹಾಕ್ತಿವಿ ಅಂದ್ರೆ ಹಾಕ್ಬೋದು, ಬಟ್ ಓವರ್ ಆಗಿ ನನಗೆ ಇಷ್ಟ ಇಲ್ಲ. ಸಿಂಪಲ್ ಆಗಿದ್ರೆ ಇವಾಗ 12 ಕಲಿನೂ ಜಾಸ್ತಿನೇ. ನನಗೆ ತುಂಬಾ ಲಾಂಗ್ ಫ್ಲೇರ್ ತರ ಇಷ್ಟಪಡೋರು ಏನ್ ಮಾಡ್ಕೋಬೇಕು, ಇಲ್ಲಿ ಇನ್ನೊಂಚೂರು ಕಡಿಮೆ ಮಾಡ್ಕೊಬೇಕು. ಸೊ ಇದನ್ನ ನೋಡಿ ಈ ರೀತಿ ತೋರಿಸ್ಕೊಡ್ತೀನಿ ನೋಡಿ. ಜಾಸ್ತಿ ಕಲಿ ಇದೆ, ನಾವು ಅಟ್ಯಾಚ್ ಮಾಡ್ಕೊಳ್ತೀವಿ ಅನ್ನೋರು ಏನ್ ಮಾಡ್ಬೇಕು, ಸೊ ಇಲ್ಲಿ 8 ಇದೆ, 9 10 11 12 ಕಲಿ ಆಯ್ತು. ಸೊ ಇಲ್ಲಿ ನನಗೆ ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿದೆ. ಸೊ ಈ ಎಕ್ಸ್ಟ್ರಾ ಬಟ್ಟೆ ನಾವು ವೇಸ್ಟ್ ಮಾಡಲ್ಲ, ನಾವು ಅದನ್ನ ಕಲಿಗೆ ಯೂಸ್ ಮಾಡ್ಕೊಳ್ತೀವಿ ಅಂದಾಗ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಫೋಲ್ಡೆಡ್ ಅಲ್ಲಿ 2 ಕಾಲ್ಗೆ ಹಾಕಿದ್ವಲ್ಲ, ಸೊ ಅದನ್ನ ನೀವು 1 ಮುಕ್ಕಾಲು ಈ ತರ ಫೋಲ್ಡೆಡ್ ಅಲ್ಲಿ ಇದ್ದಾಗ 1 ಮುಕ್ಕಾಲು ಆ ತರ ಎಲ್ಲ ಮಾರ್ಕ್ ಮಾಡ್ಕೊಂಡು, ಸೊ ಇಲ್ಲಿ ಕಡಿಮೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಆಯ್ತಾ. ಸೊ ಅದನ್ನ ಇನ್ನೊಂದ್ಸರಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ. ಸೊ ಟೋಟಲ್ ನನಗೆ 12 ಬೇಕು, ಇದ್ರಲ್ಲಿ 8 ಇದೆ ನೋಡಿ. ಇನ್ನ 9 10 11 12. ಓಕೆನಾ, ನನಗೆ ಒಂದು 2-3 ಕಲಿ ಜಾಸ್ತಿ ಬಂದಿದೆ, ಬಟ್ ನನಗೆ ಬೇಡ, ತುಂಬಾ ಜಾಸ್ತಿ ಆದ್ರೆ ನನಗೆ ಇಷ್ಟ ಆಗಲ್ಲ. ಸೊ ನೋಡಿ ನನಗಿನ್ನ ಕರೆಕ್ಟ್ ಆಗಿರೋದು 3 ಕಲಿ. ಇದು ವೇಸ್ಟ್ ಪೀಸು. ಇನ್ನ 3 ಕಲಿ ಅಂದ್ರೆ 15 ಕಲಿ ಬಂದಿದೆ. ಇನ್ನೊಂದು ಕಲಿ ಆದ್ರೆ ನೋಡಿ ಇದನ್ನ ಬೇಕಾದ್ರೆ ಜಾಯಿಂಟ್ ಮಾಡ್ಕೊಂಡ್ರೆ 16 ಕಲಿದ್ ಮಾಡ್ಬೋದು, ಬಟ್ ನನಗೆ ಬೇಡ. ಸೊ ನೀವು ಮಾಡ್ಕೊಳ್ಳೋರು ಸೊಂಟದ ಸುತ್ತಳತೆನ ನೀವು ಏನ್ ಫಾರ್ಮುಲಾ ಹೇಳ್ಕೊಟ್ಟಿದೀನಿ ಆ ತರ ಮಾಡ್ಕೊಂಡು ಮಾಡ್ಬೋದು. ಸೊ 3 ಮೀಟರ್ ಬಟ್ಟೆನಲ್ಲಿ 16 ಕಲಿ ಮಾಡ್ಬೋದು. ನಾ 12ರಿಂದ ಡಿವೈಡೆಡ್ ಬೈ ಮಾಡಿದ್ವಲ್ವಾ, ಸೊ ತೋರಿಸ್ಕೊಡ್ತೀನಿ ನೋಡಿ. ಸೊ ಈಗ ನಾನು 12ರಿಂದ ಡಿವೈಡೆಡ್ ಬೈ ಮಾಡಿದೆ 39 ಇಂಚು ವೇಸ್ಟ್ ರೌಂಡ್ ನ. ನೀವೇನ್ ಮಾಡ್ಬೇಕು, 39 ಇಂಚು ವೇಸ್ಟ್ ರೌಂಡ್ ನ 16 ಕಲಿ ಮಾಡ್ತೀವಿ. ಈ 3 ಮೀಟರ್ ಬಟ್ಟೆ 16 ಕಲಿ ಆಗುತ್ತೆ. 39 ಇಂಚು ವೇಸ್ಟ್ ರೌಂಡ್ ನ 16ರಿಂದ ಡಿವೈಡೆಡ್ ಬೈ ಮಾಡ್ಬೇಕು. ಸೊ ಏನ್ ಬರುತ್ತೆ, ಸೊ ಅದನ್ನ ನೀವಲ್ಲಿ ಮಾರ್ಕ್ ಹಾಕಿದ್ರೆ 16 ಕಲಿ ಮಾಡ್ಕೊಬಹುದು. ಗೊತ್ತಾಯ್ತಾ? ಸೊ ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇದಕ್ಕೆ ಲೈನಿಂಗ್ ಹಾಕ್ಬೇಕು, ಮತ್ತೆ ಇದನ್ನೆಲ್ಲ ಹೆಂಗ್ ಅಟ್ಯಾಚ್ ಮಾಡೋದು, ಮತ್ತೆ ನೀವು ನೋಡಿ ಟಾಪ್ ಪಾರ್ಟ್ ನಾನು ಇಲ್ಲಿ ಕಟಿಂಗ್ ಮಾಡಿ ಇಟ್ಟಿದ್ದೀನಿ. ಸೊ ಇದ್ರದ್ದು ಆಲ್ರೆಡಿ ನಾನು ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಹೆಂಗ್ ಸ್ಟಿಚ್ ಮಾಡ್ಬೋದು, ಕಂಪ್ಲೀಟ್ ಕಲಿ ಡ್ರೆಸ್, ಅನಾರ್ಕಲಿ ಡ್ರೆಸ್, ಕಂಪ್ಲೀಟ್ ಸ್ಟಿಚಿಂಗ್ ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದರಿಂದ ನೀವು ನೋಡ್ಬೋದು. ಚಾನಲ್ ಚೆಕ್ ಮಾಡಿ ಹುಡ್ಕೋದು ಅಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಸೊ ನೋಡಿ, ನೆಕ್ಸ್ಟ್ ವಿಡಿಯೋ ಕಂಪ್ಲೀಟ್ ಆಗಿ ಇದು 3ನೇ ವಿಡಿಯೋ. ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇದು 3ನೇ ವಿಡಿಯೋ. ಇನ್ನೊಂದು ವಿಡಿಯೋ ಕಂಪ್ಲೀಟ್ ಸ್ಟಿಚಿಂಗ್ ಇನ್ನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. 8ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಬೇಗ ಸ್ಕ್ರೀನ್ ಮೇಲೆ ಶಾಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ. ಓಕೆ, ಬಾಯ್.